ಮೂಢನಂಬಿಕೆಗಳು ಅವರದ್ದೇನು ಸತ್ಯ ಇಲ್ಲ. ನಾನು ಇಲ್ಲಿ ಬಂದಾಗೆಲ್ಲ ನನ್ನ ಕುರ್ಚಿ ಭೇಟಿಯಾದ. ಚಾಮರಾಜನಗರ ಜಿಲ್ಲೆಯ ವಿಶೇಷವಾದಂತಹ ಪ್ರೀತಿ ಕಾಳಜಿ ಇದೆ. ಜೊತೆಗೆ ಯಾರೇ ಸಿಎಂ ಆದ್ರೂ ಕೂಡ ಚಾಮರಾಜನಗರ ಜಿಲ್ಲೆ ಬರಕ್ಕೆ ಹೆದರ್ತಾ ಇದ್ರು. ಬಂದಿದ್ದೀರಾ, ನಿನ್ನೆ ಕೂಡ ದಿನಕ್ಕೆ ಸಾಕ್ಷಿಯಾಗಿದೆ ಸರ್, ನಡೆಸಿದ್ದೀರಾ? ಈಗ ಮೈಸೂರು ಡಿವಿಷನ್ ಮಾಡಬೇಕಾಗಿದೆ, ಮಾದೇಶ್ವರ ಬೆಟ್ಟದಲ್ಲಿ ಮಾಡೋಣ ಅಂತ ಸಜೆಸ್ಟ್ ಮಾಡಿದ್ರು. ಬಟ್ ಚಾಮರಾಜನಗರ ಜಿಲ್ಲೆ ಬಹಳ ಹಿಂದುಳಿದಿರ್ತಕ್ಕಂಥ ಅದಕ್ಕೆ ಸ್ವಲ್ಪ ಮೂಢನಂಬಿಕೆಗಳು ಅವರದ್ದೇನು ಸತ್ಯ ಇಲ್ಲ. ಅದೇನಾಗಿದೆ, ಮೌಢ್ಯಗಳು ಇದಾವಲ್ಲ, ಅದರಿಂದೇನೆ ಸಮಾಜದಲ್ಲಿ ಬಹಳಷ್ಟು ಪ್ರಗತಿಗೆ ಅಡ್ಡ ಬಂದಿರ್ತಕ್ಕಂಥದ್ದು. ಅದಕ್ಕೆ ಈಗ ನಾನು ಒಂದು 15-20 ಸಾರಿ ಬಂದಿರ್ಬೇಕು ಚಾಮರಾಜನಗರ. ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ತಲ್ಲ. ಹೌದು, ನಿಮ್ಮ ಕುರ್ಚಿ ಗಟ್ಟಿ ಆಗುತ್ತೆ ಯಾವಾಗ ಹೇಳ್ತೀರಾ ಸರ್? ಚಾಮರಾಜನಗರ ಬಂದಾಗಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ. ನಾನು ಇಲ್ಲಿ ಬಂದಾಗೆಲ್ಲ ನನ್ನ ಕುರ್ಚಿ ಭೇಟಿಯಾದ. ನಿನ್ನೆ ಪ್ರಾಧಿಕಾರದ ಸಭೆ ಕೂಡ ಆಯ್ತು ಸರ್, ಏನೆಲ್ಲ ವಿಶೇಷ ಸೂಚನೆಗಳನ್ನ ಕೊಟ್ಟಿದ್ದೀರಿ? ಅನುಮೋದನೆ ಹೇಳಿದ್ದೀನಿ, ಸೂಚನೆ ಕೊಟ್ಟಿದ್ದೀನಿ. ಒಂದು TBS ಇರುತ್ತೆ, ಎರಡನೇದು ಈ ಮಾದೇಶ್ವರ ಬೆಟ್ಟದ ಮೇಲೆ ಹಾಕ್ಬಾರ್ದು. ಮೂರನೇದು ಲಾಡು ಇದೆಯಲ್ಲ, ಅದನ್ನ ಕಮ್ಮಿ ರೇಟ್ ನಲ್ಲಿ ಈಗ ತಿರುಪತಿನಲ್ಲಿ ಏನ್ ಮಾಡ್ತಾರೆ ನೋಡ್ಕೊಂಡು ಇದು ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್, ಆಮೇಲೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು. ಸರ್, ವಿನಯ್ ಕುಲಕರ್ಣಿ ಅವ್ರ ಮನೆ ಮೇಲೆ ಇಡಿ ದಾಳಿ ಆಗಿದೆ. ಅವರು ದ್ವೇಷದ ರಾಜಕಾರಣ ಮಾಡ್ತಾರೆ. ಅವ್ರು ಕೇಂದ್ರ ಸರ್ಕಾರ ಮಾಡಿಸ್ತಾರೆ ಅವ್ರಿಗೆ. ಈಗ ವಿನಯ್ ಕುಲಕರ್ಣಿ ಗೊತ್ತಿಲ್ಲ, ಇದಕ್ಕಿದ್ದಲೇ ಅವರ ಮನೆ ಮೇಲೆ ದಾಳಿ ಮಾಡೋದು ಅನ್ಸುತ್ತೆ. ಏನೋ ಯಾರು ಕೈವಾಡ ಇರ್ಬೇಕಲ್ಲ. ಬಿಜೆಪಿ ಅವ್ರಿಗೆ ಯಾಕೆ ಮಾಡಲ್ಲ? ಬಿಜೆಪಿ ಅವರೆಲ್ಲ ಸಾಕ್ಷಿಗಳ ಸರ್, ಎದುರಿಸುವ ತಂತ್ರವ ಸರ್ ಅಂತ ದೇಶದ ಮೋದಿ ಗೈರಾಗಿದ್ರು ಸರ್. ಆಶ್ವಾಸನೆ ಕೊಟ್ಟಿದ್ದಾರೆ ಮೋದಿ ಅವರು, ದೇಶದ ಆಶ್ವಾಸನೆ ಕೊಟ್ಟಿದ್ದಾರೆ. ದಾಳಿಯಲ್ಲಿ ಯಾರೇ ಭಾಗಿಯಾಗಿದೆ ನಾವು ಹುಡುಕಿ ಹೊಡಿತೀವಿ ಅಂತ ಹೇಳಿ ಸರ್. ಇದು ಉಗ್ರ ದಾಳಿ ಆಗಿರೋದು ಪುಲ್ವಾಮಾ ಘಟನೆಯಲ್ಲಿ ಏನೇನು ಹೇಳಿದ್ರು. ಅದಾದ್ಮೇಲೆಲ್ಲ ಈಗ 26 ದಿನ ಮುಂದಾಕಿರೋದು. ದಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳೋದು. ನಾನು ಪೇಪರ್ ಓದಿಲ್ಲ ಇನ್ನ, ಅಲ್ಲಿ ಸರ್ವಪಕ್ಷದಲ್ಲಿ ಏನಾಗಿದೆ ಜನ ಇದ್ರು ಸೆಂಟ್ರಲ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಸರ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.